ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈಗಾಗಲೇ ನಾವು ಬಹಳ ದಿನಗಳಿಂದ ನೋಡ್ತಾ ಇದ್ವಿ ಏನೇನೋ ಬದಲಾವಣೆಗಳು ನಡೀತಾ ಇದೆ. ಅದ್ರ ಇದೀಗ ಆಗಸ್ಟ್ 1ರಿಂದ ಫೋನ್ ಪೇ, ಗೂಗಲ್ ಪೇ ಹೊಸ ರೂಲ್ಸ್ ಬರ್ತಾ ಇದೆ. ಟ್ರಾನ್ಸಾಕ್ಷನ್ ಲಿಮಿಟ್ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಏನು ಈ ಟ್ರಾನ್ಸಾಕ್ಷನ್ ಲಿಮಿಟ್ ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳನ್ನು ಅಪ್ಡೇಟ್ಸನ್ನು ಬೇಗ ಪಡೆದುಕೊಳ್ಬಹುದು. ಹೌದು ವೀಕ್ಷಕರೇ, UPI ಹೊಸ ನಿಯಮಗಳು ಆಗಸ್ಟ್ 1ರಿಂದ ಜಾರಿ ಆಗ್ತಾ ಇದೆ. ಬ್ಯಾಲೆನ್ಸ್ ಚೆಕ್ ಲಿಮಿಟ್ ದಿನಕ್ಕೆ ₹50 ಮಾತ್ರ ಅಂತೆ, ಅಥವಾ 50 ಬಾರಿ ಮಾತ್ರ. ಏನು ಅಂತ ನೋಡ್ತಾ ಹೋಗೋಣ. ಆಟೋ ಪೇ ಸಮಯಕ್ಕೆ ಇನ್ನು ನಿಯಂತ್ರಣ. UPI ಪೇಮೆಂಟ್ ಏನಿದೆ ಅದು ಹೊಸ ರೂಲ್ಸನ್ನು ತಂದಿಟ್ಬಿಟ್ಟಿದೆ. ಡಿಜಿಟಲ್ ಪಾವತಿಗಳ ಜಗತ್ತಿನಲ್ಲಿ ಭಾರತೀಯರು ದಿನದಿಂದ ದಿನಕ್ಕೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂದರೆ UPI ಉಪಯೋಗವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಅಂದರೆ ನಾವೆಲ್ಲ ದಿನನಿತ್ಯ ಬಳಸಲೇಬೇಕು. UPI ಅಂದರೆ ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು. ಈಗ ಈ ಸೇವೆ ಮತ್ತಷ್ಟು ವೇಗವಾಗಿ ಹಾಗೂ ಸುರಕ್ಷಿತವಾಗಿ ಕಾರ್ಯನಿರ್ವಹಿಸೋದಕ್ಕೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದಷ್ಟು ರೂಲ್ಸ್ಗಳನ್ನು ತಂದಿದೆ. ಈಗಾಗಲೇ ನೋಡ್ತಾ ಇದ್ದೀವಿ ಪ್ರತಿನಿತ್ಯ ಈಗೇನು ಸ್ಕ್ಯಾನರ್ಗಳಿತ್ತು, ಸ್ಕ್ಯಾನರ್ಗಳೆಲ್ಲವೂ ಕೂಡ ಕಸದ ರಾಶಿಗೆ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಬೇಕಾಬಿಟ್ಟು ಟ್ಯಾಕ್ಸ್ಗಳನ್ನ ಹಾಕಿದ್ದಾರೆ. ಹಂಗಾದ್ರೆ ನಾವು ದಿನನಿತ್ಯ ಯೂಸ್ ಮಾಡೋರು ಬಳಕೆ ಮಾಡಿದ್ದೀವಲ್ಲ, ನಮಗೇನು ಮಾಡ್ತಾರೋ ಅಂತ ನೋಡೋದಾದರೆ, ಈ ಹೊಸ ಮಾರ್ಗಸೂಚಿಗಳಂತೆ ದಿನಕ್ಕೆ ನೀವು ಬದಲಾವಣೆ ಮಾಡಿದಾಗ ಬ್ಯಾಲೆನ್ಸ್ ಚೆಕ್ ಮಾಡೋ ಗರಿಷ್ಠ ಅವಧಿ 50 ಬಾರಿ ಮಾತ್ರ ಇರುತ್ತೆ. ಈ ಹಿಂದೆ ಕೆಲವರು ನಿರಂತರವಾಗಿ ಬ್ಯಾಲೆನ್ಸ್ ಚೆಕ್ ಮಾಡಿ ಸರ್ವರ್ ಮೇಲೆ ಒತ್ತಡ ಹೆಚ್ಚಿಸ್ತಾ ಇದ್ರು. ಇದನ್ನು ತಡೆಗಟ್ಟೋದಕ್ಕೆ ಹೊಸ ನಿಯಮ ಜಾರಿ ಮಾಡ್ತಾ ಇದ್ದಾರೆ. ಮೊಬೈಲ್ ನಂಬರ್ಗೆ ಲಿಂಕ್ ಮಾಡಲಾಗಿರೋ ಅಕೌಂಟ್ಗಳ ಮಾಹಿತಿ ಪರಿಶೀಲನೆ ದಿನಕ್ಕೆ 25 ಸರಿ ಮಾತ್ರ ಅನುಮತಿ ಇರುತ್ತೆ. ಈ ನಿಯಮಗಳು ಬ್ಯಾಂಕ್ ಸೇವೆಗಳ ಮೇಲೆ ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಮೋಸದ ಏನು ಟ್ರೈಗಳಿರುತ್ತೆ ಅವೆಲ್ಲ ಕಡಿಮೆ ಆಗುತ್ತೆ. ಇನ್ನು ಆಟೋ ಪೇ ಕೂಡ ನಿಯಂತ್ರಣಕ್ಕೆ ಒಳಪಡುತ್ತೆ. ಉದಾಹರಣೆಗೆ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಸಬ್ಸ್ಕ್ರಿಪ್ಷನ್ಸ್ಗಳಂತಹ ಪಾವತಿಗಳು ಇನ್ನು ಮುಂದೆ 3 ಕಾಲಮಾನದ ಒಳಗೆ ಮಾತ್ರ ನಡೆಯುತ್ತೆ. ಬೆಳಗ್ಗೆ 10 ಗಂಟೆ ಒಳಗೆ, ಮಧ್ಯಾಹ್ನ 1ರಿಂದ ಸಂಜೆ ಹಾಗೂ 5 ಗಂಟೆ ಒಳಗಡೆ, ರಾತ್ರಿ 9:30 ನಂತರ. ಇದರಿಂದ ಪೀಕ್ ಹಾರ್ಸ್ನಲ್ಲಿ ಸರ್ವರ್ಗೆ ಬರುವಂತಹ ಒತ್ತಡ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಇನ್ನೊಂದು ಎಕ್ಸ್ಟ್ರಾ ಬದಲಾವಣೆ ಏನಂದರೆ, ಫೇಲ್ ಆದ ಪಾವತಿಗಳ ಸ್ಥಿತಿಯನ್ನು ಕೇವಲ 3 ಬಾರಿ ಮಾತ್ರ ಚೆಕ್ ಮಾಡಬಹುದಾಗಿದೆ. ಹಾಗೂ ಎರಡನೆಯ ಪರೀಕ್ಷೆಗೂ ಮೊದಲನೆಯದಕ್ಕೂ ಕನಿಷ್ಠ 90 ಸೆಕೆಂಡ್ಸ್ ಗ್ಯಾಪ್ ಇರಬೇಕು. ಈ ನಿಯಮವು ಡಿಜಿಟಲ್ ವಹಿವಾಟುಗಳ, ಡಿಜಿಟಲ್ ಟ್ರಾನ್ಸಾಕ್ಷನ್ಗಳ ಸ್ಥಿರತೆಯನ್ನು ಹೆಚ್ಚಿಸುವಂತಹ ಉದ್ದೇಶ ಆಗಿರುತ್ತೆ. ನೋಡಿ, ಎಲ್ಲೋ ಒಂದು ಕಡೆ ನಾವೆಲ್ಲರೂ ಒಟ್ಟಿಗೆ ಬ್ಯಾಲೆನ್ಸ್ ಚೆಕ್ ಮಾಡೋದು, ಮತ್ತೊಂದಾದಾಗ ಸರ್ವರ್ ಡೌನ್ ಆಗಿಬಿಡುತ್ತೆ. ನಾವು ಅದನ್ನೆಲ್ಲ ಫೇಸ್ ಮಾಡಿದ್ದೀವಿ. ಆಗ ದುಡ್ಡು ಹೋಗೋದು ಇಲ್ಲ, ಬರೋದು ಇಲ್ಲ, ಅಥವಾ ಇನ್ ಕೇಸ್ ಕಟ್ಟಾದರೂ 3 ದಿನ ಗ್ಯಾಪ್ಸ್ ಎಲ್ಲ ಸಿಗುತ್ತೆ. ಸೊ ಅಂಥದ್ದೆಲ್ಲ ಕಡಿಮೆ ಆಗಬೇಕು ಅಂದರೆ ಈ ರೀತಿಯಾದಂಥ ಟೈಮ್ ಲಿಮಿಟ್ ಮಾಡ್ತಾ ಇರ್ತಾರೆ. ಇನ್ನು ಹೆಚ್ಚಾಗಿ ಬೇರೆಯವ್ರ ಅಕೌಂಟ್ಗೆ ಹೋಗೋದನ್ನು ತಡೆಯೋದಕ್ಕೆ ಪಾವತಿ ಮಾಡುವ ಮೊದಲು ರಿಸೀವರ್ನ ಬ್ಯಾಂಕ್ ಹೆಸರನ್ನು ತೋರಿಸುವ ವ್ಯವಸ್ಥೆ ಜುಲೈ 1ರಿಂದಲೇ ಬರುತ್ತೆ. ನೋಡಿ, ಒಂದೊಂದ್ಸರಿ ಯಾರಿಗೋ ಟ್ರಾನ್ಸಾಕ್ಷನ್ ಮಾಡಿಬಿಡ್ತೀವಿ, ನಮಗೆ ಗೊತ್ತಾಗೋದಿಲ್ಲ, ಬರೀ ಅಕೌಂಟ್ ನಂಬರ್ ಮಾತ್ರ ಕಾಣಿಸುತ್ತೆ. ಇನ್ಮೇಲೆ ಅವರ ಕಂಪ್ಲೀಟ್ ಡೀಟೇಲ್ಸ್ ಒಂದು ಪೇಜಲ್ಲಿ ತೋರಿಸುತ್ತೆ. ಆ ನಂತರವೇ ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇದು ನಿಖರ ಪಾವತಿಗೆ ನೆರವಾಗುತ್ತೆ ಮತ್ತು ಏನೆಲ್ಲ ಮೋಸ ಆಗುತ್ತೆ ಅದು ಕಡಿಮೆ ಆಗುತ್ತೆ. ಇನ್ನು ಪೇಮೆಂಟ್ ರಿವರ್ಸಲ್ ಕೂಡ ನಿಯಂತ್ರಣಕ್ಕೆ ಒಳಪಡುತ್ತೆ. 30 ದಿನಗಳ ಗ್ಯಾಪಲ್ಲಿ ಒಬ್ಬ ಬಳಕೆದಾರ ಕೇವಲ 10 ಬಾರಿ ಮಾತ್ರ ಈ ಸೇವೆ ಬಳಸ್ಬೋದು. ಅದೇ ವ್ಯಕ್ತಿ ಅಥವಾ ಸಂಸ್ಥೆಯಿಂದ 5 ಬಾರಿ ಮಾತ್ರ ರಿವರ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. NPCI ಬ್ಯಾಂಕ್ಗಳು ಮತ್ತು UPI ಆ್ಯಪ್ಗಳು API ಬಳಸುವಂಥ ವಿಧಾನವನ್ನು ನಿಗದಿಪಡಿಸೋದಕ್ಕೆ ಕಠಿಣ ಕ್ರಮಗಳನ್ನು ಹೊಂದುತ್ತೆ. ಇದರ ಮೂಲಕ ಎಲ್ಲ ಉಪಯೋಗಗಳು ಸುಧಾರಿತವಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಬಳಕೆದಾರರು ತಮ್ಮ ಪಾವತಿ ಮತ್ತು ಬ್ಯಾಲೆನ್ಸ್ ಚೆಕ್ ಪದೇ ಪದೇ ಮಾಡೋದು ಕಡಿಮೆ ಮಾಡಿ ಪಿಕಪ್ ಅವರ್ಸನ್ನು ಹೊರತುಪಡಿಸಿ ಪಾವತಿಗಳನ್ನು ನಿಯಂತ್ರಣ ಮಾಡೋದು ಸೂಕ್ತ ಅಂತ ಹೇಳಲಾಗುತ್ತೆ. ಸದ್ಯಕ್ಕೆ ಏನೆಲ್ಲ ನಾವು ಇವತ್ತಿನವರೆಗೂ ಟ್ರಾನ್ಸಾಕ್ಷನ್ ಮಾಡಿದ್ದೀವೋ ಅಥವಾ ಮಾಡ್ಕೊಂಡಿದ್ದೀವೋ ಅದಕ್ಕೆ ಯಾವುದಕ್ಕೂ ಟ್ಯಾಕ್ಸ್ ಹಾಕಲ್ಲ ಅನ್ನೋದಂತೂ ಕನ್ಫರ್ಮ್ ಆಗಿದೆ. ಸೊ ನೆಮ್ಮದಿಯ ನಿಟ್ಟುಸಿರನ್ನು ನಾವು ಬಿಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ರೀತಿಯಾದಂಥ ಮೋಸ್ಟ್ಫುಲ್ ಇನ್ಫಾರ್ಮೇಷನ್ಸ್ಗಾಗಿ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಅಕೌಂಟ್ ಏನಾದರೂ ಹಣ ಕಟ್ಟಾಗಿದ್ರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.